ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ. ಈ ಸಂಬಂಧ ತೀರ್ಥಹಳ್ಳಿ ಯುವಕ ಸಾಯಿ ಪ್ರಸಾದ್ ವಿಚಾರಣೆ. ನಾನೇನಾದರೂ ತಪ್ಪು ಇದ್ರೆ ಗುಂಡು ಹೊಡಿರಿ, ಬೇಜಾರಿಲ್ಲ. NIA ತನಿಖೆಗೆ ಎದುರಿಸಿ ಬಂದ ಸಾಯಿ ಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನೇನಾದರೂ ತಪ್ಪಿದ್ರೆ ಗುಂಡು ಹೊಡಿರಿ, ನನಗೆ ಬೇಜಾರಿಲ್ಲ. ಈ ಹೇಳಿಕೆಯನ್ನು NIA ತನಿಖೆಯನ್ನು ಎದುರಿಸಿ ಬಂದಂತ ಸಾಯಿ ಪ್ರಸಾದ್ ಪ್ರತಿಕ್ರಿಯಿಸಿದ್ದಾರೆ. ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಕೆಫೆ ಇದೆ. ಅದರಲ್ಲಿ ತೀರ್ಥಹಳ್ಳಿ ಮತೀನು ಮತ್ತು ಇನ್ನೊಬ್ಬ ವ್ಯಕ್ತಿ ಕೈವಾಡ ಇರೋದು ತಿಳಿದು ಬಂದಿದೆ, ಮುಜಾಫಿರ್ ಅಂತ ಇದ್ದರು. ಆ ವಿಚಾರವಾಗಿ ತೀರ್ಥಹಳ್ಳಿಯಲ್ಲಿ ತನಿಖೆ ಚುರುಕಾಗಿದ್ದರಿಂದ ಯಾರ್ಯಾರು ಟ್ರಾನ್ಸಾಕ್ಷನ್ ಏನೇನು ಮಾಡಿದ್ದಾರೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಆ ವಿಚಾರವಾಗಿ ತನಿಖೆ ಎಲ್ಲ ನಡೀತಾ ಇತ್ತು. NIA ಅವರು ಮೊದಲು ಒಂದು ದಿನ ಭೇಟಿ ಮಾಡಿದ್ರು. 3 ಜನನ ತನಿಖೆಗೆ ನೋಟಿಸ್ ಕೊಟ್ಟು ಹೋಗಿದ್ರು. ಅವರು ತನಿಖೆ ನೋಟಿಸ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅವ್ರ ವಿಚಾರಣೆಗೆ ಹೋಗಿ ಅವರು 1 ವಾರ ವಿಚಾರಣೆ ಅವ್ರದ್ದು ನಡೀತಾ ಇತ್ತು. ಲಾಸ್ಟಿಗೆ ನನಗೆ ವಿಚಾರಣೆ ಕರೆದ್ರು, ನನಗೆ ನನ್ನ ತಮ್ಮನಿಗೆ. ಅದು ಏನು ರೀಸನ್ ಏನು ಅಂದರೆ ಅವರಿಗೆ ತನಿಖೆ ಕರೆದ್ರು, ಅದೇನು ವಿಷಯ ನನಗೆ ಗೊತ್ತಿಲ್ಲ. ನನಗೆ ನನ್ನ ತಮ್ಮನಿಗೆ ಏನಕ್ಕೆ ಕರೆದ್ರು ಅಂದರೆ ಮತೀನ್ ಅನ್ನೋನು ಸಾಯಿ /_P ಅನ್ನೋದನ್ನ ಒಂದು ಅಕೌಂಟಿಂದ ಮಾಡಿದ್ದಾನೆ ಅಂತ, ಕ್ರಿಪ್ಟೋನ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಅಂತೇಳಿ ಒಂದು ಇದ್ರ ಮೇಲೆಗೆ ಅದು ಸಾಯಿ P ಅನ್ನೋದ್ರಲ್ಲಿ ಸಾಯಿ ಪ್ರಸಾದ್, ಸಾಯಿ ಪ್ರಕಾಶ್ ಇಬ್ಬರು ಬರುತ್ತೆ. ಅದಕ್ಕೆ ಇಬ್ಬರಿಗೂ ಕೇಳಿದ್ದಾರೆ ಏನಿದೆ ಅಂತೇಳಿ. ನನ್ನ ತಮ್ಮ ಅಂದು ಕ್ರಿಪ್ಟೋ ಬಗ್ಗೆ ಅವನಿಗೇನೋ ಗೊತ್ತಿಲ್ಲ, ಅವನು ಇದು ಮಾಡಿ ಅವನಿಗೆ ಡೀಟೇಲ್ ಏನಿದೆ ಅವ್ನು ಕೊಟ್ಟು ಅವನು ಇರ್ತಾನೆ. ಮತ್ತು ನಂದು 2 ಕ್ರಿಪ್ಟೋ ಆ್ಯಪ್ಗಳಿರ್ತವೆ, ಒಂದು ಕಾಯಿನ್ DCX, ಇನ್ನೊಂದು ಸಣ್ಣ ಕ್ರಿಪ್ಟೋ ಅಂತ, 2 ಇಂಡಿಯನ್ ಆ್ಯಪ್ಗಳೇ ಆಗಿರ್ತವೆ. ಅವು ಏನಂದರೆ KYC ಮಾಡಿ ಮಾಡುವಂಥದ್ದೇ ಆ್ಯಪು, ಯಾವುದೇ ಇಲ್ಲೀಗಲ್ ಅಲ್ಲ. ಆಧಾರ್ ಕಾರ್ಡ್ ಕೊಟ್ಟು, ಬ್ಯಾಂಕ್ ಅಕೌಂಟ್ ಕೊಟ್ಟು, ನಮ್ಮದು ವಿತ್ ಫೋಟೋ ಎಲ್ಲ OTP ಇಟ್ಟು ಇದಾಗಿಯೇ ಬ್ಯಾಂಕಿಗೆ ₹1 ಬಂದು ಆ ಥರನೇ ಆ್ಯಕ್ಟಿವೇಟ್ ಆಗಿರುತ್ತೆ. 2021ರಲ್ಲಿ ಅದು ಮೋಸ್ಟ್ಲಿ ಮುಂದೇನಾದ್ರು ಬಂದು ಮುಂದೆ ಅದರ ಏನಾದ್ರು ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು 20,000 ರಿಂದ 40,000 ರೂಪಾಯಿ ತನಕ ನಾವು ಅದರಲ್ಲಿ ಒಂದು ಹೂಡಿಕೆ ಮಾಡಿ, ಇನ್ನೊಂದರಲ್ಲಿ ಸಣ್ಣ ಕರೆನ್ಸಿಗಳಿರ್ತವೆ, ಅದನ್ನೊಂದು ₹3,000 ರೂಪಾಯಿನ ಹೂಡಿಕೆ ಮಾಡಿ ಮುಂದೇನಾದರೂ ಆಗಲಿ ನಮಗೆ ಶೇರ್ಸ್ ಥರ ತಿಂಗಳ ಹಾಕೋಕ್ಕೆ, ದೊಡ್ಡ ಅಮೌಂಟ್ ಹಾಕೋಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.